ನಮಸ್ಕಾರ ಸ್ನೇಹಿತರೆ. ರಾಮ ಮತ್ತು ರಾವಣ ಇವರಿಬ್ಬರಲ್ಲಿ ಯಾರು ಬಲಿಷ್ಠವಾಗಿದ್ರು ಅಂದರೆ, ರಾವಣನ ಸೈನ್ಯ ಬಲಿಷ್ಠವಾಗಿತ್ತು, ರಾವಣನ ರಾಜ್ಯ ಬಲಿಷ್ಠವಾಗಿತ್ತು, ರಾವಣನಲ್ಲಿ ಜ್ಞಾನವೂ ಕೂಡ ಅತಿ ಹೆಚ್ಚಿತ್ತು. ರಾಮನಿಗಿಂತ ರಾವಣನೇ ಎಲ್ಲದರಲ್ಲೂ ಕೂಡ ಬಲಿಷ್ಠವಾಗಿದ್ದರೂ ಕೂಡ ಯುದ್ಧದಲ್ಲಿ ರಾಮ ಗೆದ್ರು. ಅದೇ ರೀತಿ ಕೌರವರು ಮತ್ತು ಪಾಂಡವರು ಅಂತ ಬಂದಾಗ ಪಾಂಡವರಿಗಿಂತ ಕೌರವರೇ ಎಲ್ಲದರಲ್ಲೂ ಕೂಡ ಶಕ್ತಿಶಾಲಿಗಳಾಗಿದ್ರು. ಆದರೂ ಕೂಡ ಕೌರವರು ಯುದ್ಧದಲ್ಲಿ ಸೋತರು, ಪಾಂಡವರು ಯುದ್ಧದಲ್ಲಿ ಗೆದ್ರು. ರಾಮ ಆಗಿರ್ಬೋದು, ಪಾಂಡವರಾಗಿರ್ಬೋದು, ಯುದ್ಧ ಮಾಡೋಕ್ಕಿಂತ ಮುಂಚೆ ಗೆಲುವು ಸೋಲುಗಳ ಲೆಕ್ಕಾಚಾರವನ್ನ ಅವರು ಮಾಡಿರ್ಲಿಲ್ಲ. ಯುದ್ಧ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ, ಯುದ್ಧವನ್ನ ಮಾಡ್ತೇವೆ ಅಂತ ಮಾತ್ರ ಅವರು ಯೋಚನೆ ಮಾಡಿದ್ರು. ಅದಕ್ಕಾಗಿ ರಾಮರಿಗಿಂತ ರಾವಣ ಎಲ್ಲದರಲ್ಲೂ ಬಲಿಷ್ಠವಾಗಿದ್ರು ಕೂಡ ರಾವಣ ಯುದ್ಧದಲ್ಲಿ ಸೋತ. ಅದೇ ರೀತಿ ಪಾಂಡವರಿಗಿಂತ ಕೌರವರು ಎಲ್ಲದರಲ್ಲೂ ಬಲಿಷ್ಠವಾಗಿದ್ರು ಕೂಡ ಕೌರವರು ಯುದ್ಧದಲ್ಲಿ ಸೋತರು. ಯಾವುದೇ ಒಂದು ಕೆಲಸ ಮಾಡೋಕ್ಕಿಂತ ಮುಂಚೆ ಸೋಲು ಗೆಲುವುಗಳ ಲೆಕ್ಕಾಚಾರವನ್ನ ಮಾಡದೆ ಆ ಪರಿಸ್ಥಿತಿಗೆ ಅನುಗುಣವಾಗಿ ಅದನ್ನು ಎದುರಿಸಬೇಕಾದಂತ ಸಮಯ ಬಂದಾಗ ಯಾವುದೇ ಯೋಚನೆಗಳಿಲ್ಲದೆ ಆ ಪರಿಸ್ಥಿತಿಯ ಅನುಗುಣಕ್ಕೆ ಸರಿಯಾಗಿ ಯಾವುದೇ ಲೆಕ್ಕಾಚಾರವಾಗದೆ ನಮ್ಮನ್ನು ನಾವು ಶ್ರದ್ಧೆಯಿಂದ ತೊಡಗಿಸಿಕೊಂಡಾಗ ಖಂಡಿತವಾಗಿಯೂ ಗೆಲುವು ನಮ್ಮದೇ ಆಗುತ್ತೆ. ನಾವು ಅನೇಕ ಜನರು ಏನು ಯೋಚನೆ ಮಾಡ್ತೀವಿ ಅಂದರೆ, ಯಾವುದೇ ಒಂದು ಕೆಲಸವನ್ನ ಪ್ರಾರಂಭಿಸೋಕ್ಕೂ ಮುಂಚೆ ಅದರಲ್ಲಿರುವಂತಹ ಸೋಲು ಗೆಲುವು ಲಾಭ ನಷ್ಟಗಳ ಬಗ್ಗೆ ಲೆಕ್ಕಾಚಾರವನ್ನು ಹಾಕ್ತೀವಿ. ಈ ಸೋಲು ಗೆಲುವು ಲಾಭ ನಷ್ಟಗಳ ಬಗ್ಗೆ ಲೆಕ್ಕಾಚಾರವನ್ನು ಹಾಕಿದಾಗ ನಾವು ಏನನ್ನ ಮಾಡಬೇಕು ಅಂತ ಹೊರಟಿರ್ತೀವೋ ಸಂಪೂರ್ಣವಾಗಿ ಕಾನ್ಸಂಟ್ರೇಷನ್ ಕೊಟ್ಟು ಆ ಕೆಲಸಗಳನ್ನ ನಮ್ಮಿಂದ ಮಾಡಕ್ಕೆ ಅಸಾಧ್ಯವಾಗುತ್ತೆ. ಕಾರಣ ನಮಗೆ ಗೆಲುವು ಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಅದೇ ರೀತಿ ಸೋತ್ರೆ ಇನ್ನೇನಾಗುತ್ತೋ ಅನ್ನೋ ಭಯ ಕೂಡ ಇರುತ್ತೆ. ಅದರಿಂದ ಅನೇಕ ಜನರು ಯಾವುದೇ ಒಂದು ಕೆಲಸವನ್ನ ಪ್ರಾರಂಭ ಮಾಡಿದಾಗ ಸ್ವಲ್ಪ ಸಮಯದವರೆಗೂ ಅದರಲ್ಲಿ ಮುಂದುವರಿತಾರೆ, ನಂತರ ಅದನ್ನ ಬಿಟ್ಬಿಡ್ತಾರೆ. ಇನ್ನು ಕೆಲವರು ಅದರಲ್ಲೇ ಮುಂದೆ ಹೋಗ್ತಿದ್ರು ಕೂಡ ಆ ಚಂಚಲ ಮನಸ್ಸಿಂದನೇ ಅದನ್ನ ಮುಂದುವರಿಸಿರ್ತಾರೆ. ಅದರಿಂದ ಗೆಲುವು ಅನ್ನೋದು ಅಸಾಧ್ಯವಾಗುತ್ತೆ. ಒಮ್ಮೊಮ್ಮೆ ಸೋಲನ್ನು ಕೂಡ ಅನುಭವಿಸಬೇಕಾಗತ್ತೆ. ಒಂದು ವೇಳೆ ಸೋಲನ್ನ ಅನುಭವಿಸಿದರೆ ಆ ಸೋಲನ್ನ ಅನುಭವಿಸಿದ ನಂತರ ಮತ್ತೆ ಮರಳಿ ಪ್ರಯತ್ನವನ್ನು ಮಾಡುವುದರಲ್ಲಿ ವಿಫಲರಾಗ್ತಾರೆ. ಅದೇ ರೀತಿ ಬೇರೊಂದು ಹೊಸ ಪ್ರಯೋಗದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ಳಕ್ಕೆ ಯೋಚನೆಯನ್ನ ಮಾಡ್ತಾರೆ. ಕಾರಣ ಅವರಲ್ಲಿ ಇದೇ ರೀತಿ ಆಯ್ತು ಅಂದ್ರೆ ಮುಂದೇನಪ್ಪ ಅನ್ನೋ ಒಂದು ಭಯ ಇರುತ್ತೆ. ಯಾವುದೇ ಒಂದು ಕೆಲಸವನ್ನ ನಾವು ಪ್ರಾರಂಭಿಸುವಾಗ ಆ ಕೆಲಸದಲ್ಲಿ ಇರುವಂತಹ ಸೋಲು ಗೆಲುವುಗಳ ಲೆಕ್ಕಾಚಾರಗಳನ್ನ ಹಾಕದೆ ನಿರಂತರವಾದಂತಹ ಪ್ರಯತ್ನದಿಂದ ನಮ್ಮನ್ನು ನಾವು ಸಂಪೂರ್ಣವಾಗಿ ಆ ಕೆಲಸದಲ್ಲಿ ತೊಡಗಿಸಿಕೊಳ್ಳುವುದರಿಂದ ನಮ್ಮ ಎದುರಿಗೆ ನಮಗಿಂತ ಬಲಿಷ್ಠವಾದವರು ಯಾರೇ ಇರಲಿ ಅವರಲ್ಲಿರುವ ಬಲಿಷ್ಠತೆಗಿಂತನೂ ನಮ್ಮ ಪ್ರಯತ್ನ ಆ ಬಲಿಷ್ಠತೆಯನ್ನು ಸೋಲಿಸಿ ನಮಗೆ ಗೆಲುವನ್ನು ತಂದು ಕೊಡುವುದಂತೂ ಖಚಿತ. ಇದಕ್ಕೆ ಅನೇಕ ಉದಾಹರಣೆಗಳು ನಮ್ಮ ಹಿರಿಯರಾಗಿರ್ಬೋದು, ನಮ್ಮ ಗ್ರಂಥಗಳು ನಮಗೆ ತಿಳಿಸಿಕೊಟ್ಟಿದೆ. ವಿಡಿಯೋವನ್ನು ಪೂರ್ತಿ ನೋಡಿದಂತಹ ಸಮಸ್ತ ಕನ್ನಡಿಗರಿಗೆ ಧನ್ಯವಾದ ಸಲ್ಲಿಸುತ್ತಾ ಇಂಥ ಅನೇಕ ಉತ್ತಮವಾದಂತಹ ವಿಚಾರಗಳನ್ನು ಈ ಚಾನಲ್ ಮೂಲಕ ತಿಳಿಸಬರ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂತಹ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸರ್.